25,000ದಿಂದ ಮಿನಿಮಮ್ ಶುರು ಮಾಡ್ಬೋದು. 25,000ದಿಂದ ಅವ್ರು ಶುರು ಮಾಡಿ ಬಿಸ್ನೆಸ್ ಮಾಡ್ಬೋದು. ಅಲ್ಲಿ ಅವ್ರು ಬಂದರೆ ಡಿಸ್ಟ್ರಿಬ್ಯೂಟರ್ಸ್ಗೆ 30-35% ಪ್ರಾಫಿಟ್ ಮಾರ್ಜಿನ್ ಕೊಟ್ಟಿದ್ದೀವಿ. 30-35% ಪ್ರಾಫಿಟ್ ಮಾರ್ಜಿನ್. ಅವ್ರಿಗೊಂದು 3,000-3,500 ಲಾಭ ಇರುತ್ತೆ. 30-35%. ಒಂದು ಬಂಡಲ್ ಮಾರಿದ್ರೆ ಒಬ್ಬ ಡೀಲರ್ಗೆ ಎಷ್ಟು ಸಿಗ್ಬೋದು ಸರ್? ಅವ್ರಿಗೆ ಒಂದು 75-100-125 ರೂಪಾಯಿವರೆಗೂ ಮಾಡ್ಕೊಳ್ಬೋದು. ಡಿಪೆಂಡ್ಸ್ ಅಪಾನ್ ಸೇಲ್ಸ್. ಎಲ್ಲ ಕಂಪ್ನಿಗಳವರು ಟ್ರಾನ್ಸ್ಪೋರ್ಟೇಷನ್ ಡಿಸ್ಟ್ರಿಬ್ಯೂಟರ್ ಮೇಲೆ ಬಿಡ್ತಾರೆ. ನಮ್ಮ ಕಂಪ್ನಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಅವ್ರಿಗೆ. 25,000 ಅವ್ರ ಡೆಪಾಸಿಟ್ ಇಟ್ಟು ನಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ ಅಗ್ರಿಮೆಂಟ್ ಆಯಿತು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ ಅವ್ರಿಗೆ. ನಮಸ್ತೆ ವೀಕ್ಷಕರೇ, ನಾನಿವತ್ತು ನಿಮಗೊಂದು ಅದ್ಭುತವಾದ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ತಿಳಿಸ್ಕೊಡೋದಕ್ಕಂತ ಬಂದಿದ್ದೀನಿ. ಕೇವಲ 25,000 ಇನ್ವೆಸ್ಟ್ ಮಾಡಿ ಹೇಗೆ ತಿಂಗಳಿಗೆ 90,000 ತನಕ ಗಳಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಮಿಸ್ ಮಾಡಿದೆ. ಸರ್, ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಿ ಸರ್. ಯಾವಾಗ ಈ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದ್ದು? ನಮ್ಮದು ಬಿಸ್ನೆಸ್ ಬಂದು ಇದೇ ಮಸಾಲ ಪೌಡರ್ ಫೀಲ್ಡಲ್ಲೇ ಒಂದು 30-35 ವರ್ಷ ಹಿಂದಿನ ಬಿಸ್ನೆಸ್. ನಮ್ಮ ಫಾದರ್ ಟೈಮಿಂದನೂ ಇದೆ ಬಿಸ್ನೆಸ್. ಟ್ರೆಡಿಷನಲ್ ಬಿಸ್ನೆಸ್. ಇದು ಆವಾಗಿಂದ ಇದೆ, ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಥರ. ಬಟ್ ಇವಾಗ ನಾವು ಒಂದು ಸಪ್ರೇಟ್ ಬ್ರ್ಯಾಂಡ್ ಬೇಕಂತೇಳಿ ಇವಾಗ ಅರಿಶಿನ್ ಬ್ರ್ಯಾಂಡ್ ಅಂತ ಮಾಡಿದ್ದೀವಿ. ಇದು ಇವಾಗ 1 ಇಯರ್ ಆಗಿದೆ. ಇವಾಗ ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗಿದೆ. ಇದಕ್ಕಿಂತ ಮುಂಚೆ ಬೇರೆ ಇದೆ ಅಂದ್ರೆ ನಾವು ಮಸಾಲಾ ಪೌಡರ್ ಬಿಸ್ನೆಸ್ ಇತ್ತು, ಬೇರೆ ಬ್ರ್ಯಾಂಡಿಂಗ್ ಮಾಡದೆ ಹಾಗೆ ಲೋಕಲ್ ಅಲ್ಲಿ ಮಾಡ್ತಾ ಇದ್ವು. ಇವಾಗ ಹೊಸ ಬ್ರ್ಯಾಂಡ್ ಬೇಕಂತ ನಾವೇ ಓನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಈ ವಿಡಿಯೋ ಬಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ. ಸೊ ನನ್ಗೆ ಗೊತ್ತಾಯ್ತು, ನೀವು ಇಲ್ಲಿ 25,000 ಡೆಪಾಸಿಟ್ ಮಾಡಿದ್ರೆ ಯಾರು ಬೇಕಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಅಂತ. ಸೊ ಹೇಗೆ ಸರ್ ಅದು? ಇದು ನಮ್ದೇನಂದ್ರೆ ಥ್ರೂಔಟ್ ಇಂಡಿಯಾ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಈಗ ನಮ್ದು ಅರಿಶಿನ್ ಬ್ರ್ಯಾಂಡ್ ನಾವು ಡಿಸ್ಟ್ರಿಬ್ಯೂಷನ್ಶಿಪ್ ಕೊಡ್ತಾ ಇದೀವಿ. ಡಿಸ್ಟ್ರಿಬ್ಯೂಷನ್ಶಿಪ್ಪು, ಸೂಪರ್ ಸ್ಟಾಕಿಸ್ಟ್ಶಿಪ್ಪು, C&F ಏಜೆಂಟ್ 3 ಕೊಡ್ತಾ ಇದೀವಿ. ಈಗ ಪ್ರೈಮರಿ ಸ್ಟಾರ್ಟ್ ಮಾಡೋರು, ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು, ಅವ್ರು ಇದು 3ರಲ್ಲಿ ಯಾವ್ದು ಬೇಕಾದ್ರೂ ತಗೊಂಡು ಮಾಡ್ಬೋದು. ಈಗ ಹೊಸದಾಗಿ ಮಾಡಿರ್ತೀವಿ, ಈಗ ಎಜುಕೇಶನ್ ಮುಗಿಸಿರ್ತಾರೆ ಕೆಲವರು, ಜಾಬ್ಗೋಸ್ಕರ ಸರ್ಚ್ ಮಾಡ್ತಾ ಇರ್ತಾರೆ, ಅಥವಾ ನಾವು ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕಂತ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ಆಪರ್ಚುನಿಟಿ ಇದೆ ನಮ್ಮಲ್ಲಿ. ಅಂಥವ್ರು ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡು ಹೊಸದಾಗ ಅವರು ಒಂದು 25,000ದಿಂದ ಮಿನಿಮಮ್ ಶುರು ಮಾಡ್ಬೋದು. 25,000ದಿಂದ ಅವ್ರು ಶುರು ಮಾಡಿ ಬಿಸ್ನೆಸ್ ಮಾಡ್ಬೋದು. ಅವ್ರಿಗೇನು ಐಡಿಯಾ ಇಲ್ಲ B2B ಬಿಸ್ನೆಸ್ ಅಲ್ಲಿ, ನನಗೆ ಗೊತ್ತಿಲ್ಲ ಅಂತ ಆ ಥರದವ್ರು ಇದ್ರೆ ಫ್ರೆಷರ್ಸು, ಅವ್ರಿಗೆ ನಾವೇ ಸ್ವಲ್ಪ ಟ್ರೈನ್ಡ್ ಅಪ್ ಮಾಡಿ ಅವ್ರಿಗೆ ಹೇಳ್ಕೊಟ್ಟು ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ಕನ್ವಿನಿಯನ್ಸ್ ಮಾಡಬೇಕು, ಯಾವ ಥರ ನಾವು ಶಾಪ್ ಟು ಶಾಪ್ ಕನೆಕ್ಟ್ ಮಾಡಬೇಕು, ಹೇಗೆ ಔಟ್ಲೆಟ್ ಅಲ್ಲಿ ಹೋಗಿ ನೀವು ಬಿಸ್ನೆಸ್ ಓನರ್ಸ್ನ, ರಿಟೇಲರ್ಸ್ನ ಅಪ್ರೋಚ್ ಮಾಡಬೇಕು, ಇವೆಲ್ಲನೂ ನಾವು ಅವ್ರಿಗೊಂದು ಗೈಡೆನ್ಸ್ ಮಾಡ್ತೀವಿ. ಒಂದು ಟ್ರೈನಿಂಗ್ ಥರ ಹೇಳ್ಕೊಟ್ಟು ಆಮೇಲೆ ಬಿಸ್ನೆಸ್ಗೆ ಬಿಡ್ತೀವಿ. ಅದು ಮಾಡ್ಬೋದು. ಈವನ್ ಈಗ ಅಟ್ ಪ್ರೆಸೆಂಟ್ ಇದೇ ಬಿಸ್ನೆಸ್ ಫೀಲ್ಡಲ್ಲಿ ಇರೋರಿಗೆ ಅವ್ರಿಗೇನು ಹೇಳ್ಕೊಡೋಂಥದ್ದಿರಲ್ಲ, ಎಲ್ಲ ಗೊತ್ತಿರುತ್ತೆ, ಅವ್ರು ಈಸಿಯಾಗಿ ತಗೊಂಡು ಶುರು ಮಾಡ್ಬೋದು. ಇವಾಗ ಯಾರಾದ್ರೂ ಸೇಲ್ಸ್ ಮ್ಯಾನ್ಗಳು ಇರ್ತಾರೆ ಇದೇ ಫೀಲ್ಡ್ ಅಲ್ಲಿ ಮಾಡೋರು, ಅವರೇ ಸ್ವಂತವಾಗಿ ನಾನು ಏನಾದ್ರು ಮಾಡ್ಬೇಕು ಮಾಡ್ಬೋದು. ಈಗ ಬೇರೆ ಎಲ್ಲೋ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾ ಇರ್ತಾರೆ ಮಂತ್ಲಿ ಸ್ಯಾಲ್ರಿಗೆ, ಅವ್ರು ಬಂದು ಓನಾಗಿ ನಾನೊಂದು 25,000 ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅವ್ರಿಗೂ ಆಪರ್ಚುನಿಟಿ ಇದೆ. ನಮ್ಮಲ್ಲಿ 25,000ಇಂದ ಶುರು ಆಗುತ್ತೆ. ಇದೇ ಬಿಸ್ನೆಸ್ನ ನೀವು ದೊಡ್ಡ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಿಮ್ಮ ಹತ್ರ 30-40 ಲಕ್ಷ ರಿಕ್ವೈರ್ಮೆಂಟ್ ಇರುತ್ತೆ, ಮನಿ ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ ನಮ್ಮದ್ರ ಆ ಥರ ಇಲ್ಲ. ಓನ್ಲಿ ನಾವು ಏನ್ 25,000 ಡೆಪಾಸಿಟ್ ತಗೊಳ್ತೀವಲ್ಲ, 25,000 ಡೆಪಾಸಿಟ್ ತಗೊಂಡ್ರೆ ಅಷ್ಟಕ್ಕೂ ಪ್ರಾಡಕ್ಟ್ ಕೊಟ್ಬಿಡ್ತೀವಿ ಅವ್ರಿಗೆ. ಪ್ರಾಡಕ್ಟ್ ಕೊಡ್ತೀವಿ ನಾವು. ಎಕ್ಸ್ಟ್ರಾ ಡೆಪಾಸಿಟ್ ಮತ್ತೆ ಅವರು 25,000 ಅವ್ರು ಯಾವಾಗ ಸೇಲ್ ಮಾಡ್ತಾರೋ ಅವಾಗ ಅವ್ರು ಇಮಿಡಿಯೇಟ್ ನೆಕ್ಸ್ಟ್ ಆರ್ಡರ್ ಅವ್ರಿಗೆ ಯಾವಾಗ ಬೇಕೋ ಅವಾಗ ಹಾಕೊಂಡ್ರೆ ಇಮಿಡಿಯೇಟ್ ನೆಕ್ಸ್ಟ್ ಆರ್ಡರ್ ಅವರು ಅಮೌಂಟ್ ಹಾಕಿದ ತಕ್ಷಣ ಮತ್ತೆ ನೆಕ್ಸ್ಟ್ ಆರ್ಡರ್ ಕಳಿಸ್ಕೊಡ್ತೀವಿ. ಆ ಥರ ಇರುತ್ತೆ. ಎಕ್ಸ್ಟ್ರಾ ಡೆಪಾಸಿಟ್ ಅಂತ ಏನು ತಗೊಳ್ತಾ ಇಲ್ಲ ನಾವು, ಇರೋ ಡೆಪಾಸಿಟ್ ಅಲ್ಲೇ ಮಾಡ್ತಾ ಇದೀವಿ. ಒಂದು. ಎರಡನೇದು ಬಂದು ಎಲ್ಲ ಕಂಪ್ನಿಗಳವರು ಟ್ರಾನ್ಸ್ಪೋರ್ಟೇಷನ್ ಡಿಸ್ಟ್ರಿಬ್ಯೂಟರ್ ಮೇಲೆ ಬಿಡ್ತಾರೆ. ನಮ್ಮ ಕಂಪ್ನಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಅವ್ರಿಗೆ. 25,000 ಅವ್ರ ಡೆಪಾಸಿಟ್ ಇಟ್ಟು ನಮ್ಮ ಹತ್ರ ಡಿಸ್ಟ್ರಿಬ್ಯೂಟರ್ ಅಗ್ರಿಮೆಂಟ್ ಆಯ್ತು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ ಅವ್ರಿಗೆ. ಅವ್ರು ಇರೋ ಪ್ಲೇಸ್ಗೆ, ಅಂದ್ರೆ ಅವ್ರು ಯಾವ ಊರಲ್ಲಿ ಇರ್ತಾರೆ. ಈಗ ಸಪೋಸ್ ಈಗ ಇಲ್ಲಿಂದ ನಮ್ದು ಕೆಲವು ತಮಿಳ್ನಾಡಿಗೆ ಹೋಗುತ್ತೆ, ನಾನು ಇಲ್ಲಿಂದ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ಕೊಡ್ತೀನಿ, ಅಲ್ಲಿ ಅವ್ರು ರಿಸೀವ್ ಮಾಡ್ಕೊಂತಾರೆ ಗೋಡನಲ್ಲಿ. ಅವ್ರಿಗೆ ಏನ್ ಬೇಕು ಎಲ್ಲಾ ತರ ಗೈಡೆನ್ಸ್ ಕೊಟ್ಟು ಅವ್ರಿಗೆ ಮಾರ್ಕೆಟಿಂಗ್ ಬ್ಯಾಕ್ ಸಪೋರ್ಟ್ ಮಾಡಿ. ಈ ಮಾರ್ಕೆಟಿಂಗ್ ಅಂದ್ರೆ ಏನು, ಅವ್ರಿಗೆ ಪೋಸ್ಟರ್ಸ್ ಬೇಕಾಗ್ತದೆ ಪಬ್ಲಿಸಿಟಿಗೆ, ಮತ್ತೆ ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಬೇಕಾಗುತ್ತೆ, ಅವೆಲ್ಲನೂ ಕೊಡ್ತೀವಿ. ಮತ್ತೆ ನಾವು ಗೂಗಲ್ ಆ್ಯಡ್ಸು, ಮೆಟಾ ಆ್ಯಡ್ಸು ಆಲ್ರೆಡಿ ಕೊಟ್ಟಿದ್ದೀವಿ. ನ್ಯೂಸ್ ಪೇಪರ್ ಆ್ಯಡ್ಸು ಕಂಟಿನ್ಯೂಸ್ ಕೊಡ್ತಾ ಇದ್ದೀವಿ. ಟಿವಿಗಳಲ್ಲಿ ಸೀಸನಿಂಗ್ ಅಲ್ಲಿ, ಅಂದ್ರೆ ಈಗ ಹಬ್ಬದ ಟೈಮ್ಗಳಲ್ಲಿ, ಮತ್ತೆ ಯಾವ್ದಾರು ನ್ಯೂ ಇಯರ್ ಅಥವಾ ಯಾವ್ದಾದ್ರು ಬೇರೆ ಯಾವ್ದಾರು ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಈ ತರ ಬಂದಾಗ, ಮತ್ತೆ ಹಬ್ಬಗಳು, ಯುಗಾದಿ ಬರ್ತಾ ಇದೆ, ನೆಕ್ಸ್ಟ್ ಶಿವರಾತ್ರಿ ಬರ್ತಾ ಇದೆ, ಈ ತರ ಟೈಮ್ಗಳಲ್ಲಿ ಎಲ್ಲ ಟಿವಿ ಆ್ಯಡ್ಸು ಕೊಡ್ತೀವಿ ನಾವು. ಇದೆಲ್ಲ ಡಿಸ್ಟ್ರಿಬ್ಯೂಟರ್ಗೆ ಬ್ಯಾಕ್ ಸಪೋರ್ಟ್ ಆಗಲಿ ಅಂತ, ಪಬ್ಲಿಸಿಟಿಗೋಸ್ಕರ ಅವ್ರಿಗೆ ಸಪೋರ್ಟ್ ಆಗುತ್ತೆ. ಓನ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಲೆಗ್ ವರ್ಕ್ ಒಂದು ಮಾಡ್ಕೊಂಡು ಮಾಡಬೇಕು.
ಎಕ್ಸಿಕ್ಯೂಟಿವ್ನು ಕೊಡೋಂಥದ್ದು ಇದೆ ನಮ್ಮ ಹತ್ರ ಫೆಸಿಲಿಟಿ. ಸೂಪರ್ ಸ್ಟಾಕಿಶಿಪ್ ಅವ್ರು ತಗೊಂಡ್ರೆ ಅದು ಬೇರೆ ತರ ಆಗುತ್ತೆ ಬಿಸ್ನೆಸ್, ಅದು ಬೇರೆ ತರ. ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಸೂಪರ್ ಸ್ಟಾಕಿಶಿಪ್ ತಗೊಂಡು ಮಾಡಿದ್ರೆ ಅವ್ರಿಗೆ ಎಕ್ಸಿಕ್ಯೂಟಿವ್ನು ಫ್ರೀ ಕೊಡ್ತೀವಿ. ಈ ಫೆಸಿಲಿಟಿನೂ ಇದೆ ನಮ್ಮಲ್ಲಿ. ಇದು ಎಷ್ಟು ಅವರ್ ಕೆಲಸ ಇರುತ್ತೆ ಸರ್ ಒಬ್ರು ಡೀಲರ್ ಮಾಡ್ತೀನಿ ಅಂದ್ರೆ? ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅವ್ರ ಓನ್ ಬಿಸ್ನೆಸ್ ಇದು. ಅವ್ರು ಎಷ್ಟು ಮಾಡ್ತಾರೋ ಅಷ್ಟು ಪ್ರಾಫಿಟ್ ಅವ್ರಿಗೆ ಇರುತ್ತೆ. ಹ್ಮ್ ಯಾವಾಗ ಕಮ್ಮಿ ಮಾಡ್ತಾರೋ ಅವಾಗ ಪ್ರಾಫಿಟ್ ಕಡಿಮೆ ಆಗುತ್ತೆ. ಹ್ಮ್ ಈಗ ನೀವು ಬೆಳಗ್ಗೆ ಯೂಶುವಲ್ ಆಗಿ ಬೆಳಗ್ಗೆ ಒಂದು 8:30 9 ಗಂಟೆಯಿಂದ ಶುರು ಮಾಡಿ ಸಾಯಂಕಾಲ ಒಂದು 6:30 7 ಗಂಟೆ ಮಾಡೋರಿಗೆ ಒಳ್ಳೆ ಬಿಸ್ನೆಸ್ ಆಗ್ತದೆ. 10,000 15,000 ಬಿಸ್ನೆಸ್ ಮಾಡೋರು ಇದ್ದಾರೆ ಪ್ರತಿದಿನ. ನಿಮ್ ಪ್ರಾಡಕ್ಟ್ಗೂ ಮತ್ತೆ ಮಾರ್ಕೆಟ್ ಅಲ್ಲಿ ಇರೋ ಪ್ರಾಡಕ್ಟ್ಗೂ ಮಾರ್ಜಿನ್ ಅಲ್ಲಿ ಏನ್ ಡಿಫ್ರೆನ್ಸ್ ಸರ್? ಈಗ ನೋಡಿ, ಈಗ ಬೇರೆ ಕಂಪ್ನಿಗಳದ್ದು ಈಗ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಎಲ್ಲ ಇದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪ್ನಿಗಳೆಲ್ಲ ಹೋದ್ರೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಬಂದು ಡಿಸ್ಟ್ರಿಬ್ಯೂಟರ್ಸ್ಗೆ ನಾನು ಹೇಳ್ತಾ ಇರೋದು, ರಿಟೇಲರ್ಸ್ಗಲ್ಲ. ಓನ್ಲಿ ಡಿಸ್ಟ್ರಿಬ್ಯೂಟರ್ ಪ್ರಾಫಿಟ್ ಮಾರ್ಜಿನ್ ಬಂದು 5ರಿಂದ 8% ಇದೆ. ಅದ್ರ ಮೇಲೆ ಯಾರು ಕೊಡಲ್ಲ. ಯಾವ ಕಂಪ್ನಿನೂ ಯಾವ ಮ್ಯಾನುಫ್ಯಾಕ್ಚರರ್ ಕೊಟ್ಟಿಲ್ಲ ಅದ್ರ ಮೇಲೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಲ್ಲಿ. ನಮ್ಮ ಬ್ರ್ಯಾಂಡಲ್ಲಿ ಅವ್ರು ಬಂದ್ರೆ ಡಿಸ್ಟ್ರಿಬ್ಯೂಟರ್ಸ್ಗೆ 30ರಿಂದ 35% ಪ್ರಾಫಿಟ್ ಮಾರ್ಜಿನ್ ಕೊಟ್ಟಿದ್ದೀವಿ. 30 to 35% ಪ್ರಾಫಿಟ್ ಮಾರ್ಜಿನ್ ಕೊಟ್ಟಿದ್ದೀವಿ. ಡಿಸ್ಟ್ರಿಬ್ಯೂಟರ್ ಅದಲ್ಲದೆ ಮತ್ತೆ ಸಪರೇಟ್ ರಿಟೇಲರ್ಗೆ ಇರೋದು ಅದ್ರಲ್ಲಿ ಇದ್ದೇ ಇದೆ. ನಮ್ಮ ಪ್ರೈಸ್ ಲಿಸ್ಟ್ ಅಲ್ಲಿ ಇರುತ್ತೆ, ಅದ್ರ ಪ್ರಕಾರ ಕೊಡ್ತೀವಿ ನಾವು. ಅದು ಡಿಸ್ಟ್ರಿಬ್ಯೂಟರ್ ಮೇಲೆ ಹೋಗುತ್ತೆ. ರಿಟೇಲರ್ಗೆ ಎಷ್ಟು ಕೊಡಬೇಕು ನಾವೊಂದು ಬೇಸಿಕ್ ಪ್ರೈಸ್ ಕೊಟ್ಟಿರ್ತೀವಿ, ಅವ್ರು ಅದನ್ನ ತಗೊಂಡು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರೇ ಒಂದು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರ ಏರಿಯಾದಲ್ಲಿ ಏನ್ ಪ್ರೈಸ್ ಮ್ಯಾಕ್ಸಿಮಮ್ ಹೋಗುತ್ತೆ, ಯಾವ ತರ ಕಾಂಪಿಟೇಷನ್ ಇದೆ ಅದನ್ನ ಜಡ್ಜ್ ಮಾಡಿ ಅವರು ಮಾಡ್ಬೋದು. ನಾವೊಂದು ಬೇಸಿಕ್ ನಾವು ಹೇಳ್ಕೊಟ್ಟಿರ್ತೀವಿ. ಒಂದು ಆವರೇಜ್ ರಿಟೇಲರ್ಗೂ ಪ್ರಾಫಿಟ್ ಆಗಬೇಕು, ಡಿಸ್ಟ್ರಿಬ್ಯೂಟರ್ಗೂ ಪ್ರಾಫಿಟ್ ಆಗಬೇಕು, ಆ ಥರ ಒಂದು ಪ್ರೈಸ್ ಲಿಸ್ಟ್ ಸೆಟ್ ಮಾಡಿರ್ತೀವಿ ನಾವು ಆಲ್ರೆಡಿ. ಅದ್ರ ಪ್ರಕಾರ ಮಾಡ್ಬೋದು. ಇಲ್ಲ ನಮ್ಮ ಏರಿಯಾದಲ್ಲಿ ನಾನು ಇನ್ನೂ ಸ್ವಲ್ಪ ಜಾಸ್ತಿನೋ ಅಥವಾ ಕಮ್ಮಿನೋ ಕೊಡ್ತೀನಿ ಅಂತ ಇದ್ರೆ ಅವ್ರು ಓನ್ ಡಿಸಿಷನ್ ತಗೊಂಡು ಅವರು ಮಾಡ್ಬೋದು ಆ ಥರ. ಅದಕ್ಕೆ ನಮ್ದು ಆಲ್ರೆಡಿ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಅವರು ಮಿನಿಮಮ್ ಒಂದು ಆವರೇಜ್ ಇನ್ಕಮ್ ತಿಂಗಳಿಗೆ ಎಷ್ಟು ಜನರೇಟ್ ಮಾಡ್ತಿದ್ದಾರೆ ಸರ್ ನಿಮ್ ಜೊತೆ ಜಾಯಿನ್ ಆದ್ಮೇಲೆ? ಡಿಪೆಂಡ್ಸ್ ಆನ್ ಡಿಸ್ಟ್ರಿಬ್ಯೂಟರ್. ಹೌದು, ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ಆವರೇಜ್ ಅಂದ್ರೆ ಈಗ ಮ್ಯಾಕ್ಸಿಮಮ್ ಮಾಡೋರು ಒಂದು ತಿಂಗಳಿಗೆ 2 ಲಕ್ಷ ಸೇಲ್ ಮಾಡೋರು ಇದ್ದಾರೆ ಒಂದೇ ತಿಂಗಳಿಗೆ. ಆಗಲ್ಲ ಅಂತ ಹೇಳೋರು ಕಮ್ಮಿ ಅಂದ್ರೆ ಯಾವ್ದೋ ಪಾರ್ಟ್ ಟೈಮ್ ಮಾಡ್ಕೊಂಡು ಬೇರೆ ಎಲ್ಲ ಜಾಬ್ ಮಾಡ್ತಿರ್ತಾರೆ. ಮಧ್ಯಾಹ್ನ ಒಂದು 3 ಗಂಟೆಗೆ ಅವ್ರಿಗೆ ಫ್ರೀ ಆಗುತ್ತೆ. 3 ಗಂಟೆಯಿಂದ ಸಾಯಂಕಾಲ ಒಂದು 8 ಗಂಟೆವರೆಗೂ ಮಾಡ್ತಾರೆ. ಈ ತರ ಮಾಡೋರು ತಿಂಗಳಿಗೆ ಒಂದು 25,000 ರಿಂದ 50,000 ರೂಪಾಯಿ ಮಾಡೋರು ಇದ್ದಾರೆ ಬಿಸ್ನೆಸ್ ಮಾಡೋರು. ಹಂಗಾರೆ ಬೆಳಿಗ್ಗೆ ಒಂದು 4-5 ಅವರ್ ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ ಆರಾಮಾಗಿ ಒಂದು 40,000 ರಿಂದ 50,000 100% ಮಾಡ್ಬೋದು. 100% 1 ಲಕ್ಷದವರೆಗೂ ಆರಾಮಾಗಿ ಮಾಡ್ಬೋದು. ಅವರು ಏನಿಲ್ಲ ಅಂದ್ರು ಸ್ಟಾರ್ಟಿಂಗ್ ನಾನು ಫ್ರೆಶರು ಹೊಸದಾಗಿ ಮಾಡ್ತಿದ್ದೀನಿ ಅಂದ್ರು ತಿಂಗಳಿಗೆ ಅವ್ರು ಏನಿಲ್ಲ ಅಂದ್ರು ಒಂದು 25,000 ರಿಂದ 30,000 ಅಂತೂ ಕನ್ಫರ್ಮ್ ಆಗಿ ಮಾಡ್ಬೋದು. ಫ್ರೆಶರ್ ನಾನು ಅಂತ ಹೇಳಿದ್ರು ಆರಾಮಾಗಿ ಮಾಡ್ಬೋದು. 40,000ವರೆಗೂ ರೀಚ್ ಮಾಡ್ಕೊಳ್ಬೋದು. ಇವಾಗ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ ಅಂದ್ರೆ ಇವಾಗ ಅಕಸ್ಮಾತ್ ತಗೊಂಡ್ ಆದ್ಮೇಲೆ ಪ್ರಾಡಕ್ಟ್ ಏನಾದ್ರು ಡ್ಯಾಮೇಜ್ ಆಗಿತ್ತು, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನೇ ಡ್ಯಾಮೇಜ್ ಬಂದ್ರು ನಾವು ರಿಟರ್ನ್ ತಗೊಳ್ತೀವಿ. ಅವ್ರು ತಗೊಂಡೋಗ ಅವ್ರೇನಾದ್ರು ಅವರು ತಗೊಂಡೋಗುವಾಗ್ಲೋ ಅಥವಾ ಅವರು ಬಿಸ್ನೆಸ್ ಮಾಡುವಾಗಲೋ ಅವ್ರೇನಾದ್ರು ಡ್ಯಾಮೇಜ್ ಮಾಡಿದ್ರೆ ಅವ್ರ ಕೈಗೆ ಸೇರಿದ್ಮೇಲೆ ಅದು ಕಂಪ್ನಿ ಜವಾಬ್ದಾರಿ ತಗೊಳ್ಳಲ್ಲ. ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಕಳಿಸಿ ಅವ್ರ ಕೈ ಸೇರೋವರೆಗೂ ಏನೇ ಡ್ಯಾಮೇಜಸ್ ಬಂದ್ರು ರಿಟರ್ನ್ ತಗೊಂತೀವಿ. ನಮ್ಮಲ್ಲಿ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವ್ರು ಬಂದು ಚೆಕ್ ಮಾಡ್ಬಿಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು. ಆಮೇಲೆ ಎಕ್ಸ್ಪೈರಿ ಆಗಿರೋ ಅಂತ ಪ್ರಾಡಕ್ಟ್ ಎಕ್ಸ್ಪೈರಿ ಇಲ್ಲ, ನಮ್ದು 1 year ಇರುತ್ತೆ. ಶೆಲ್ಫ್ ಲೈಫ್ 1 year ಇರುತ್ತೆ. ಸೊ ಯಾವತ್ತೂ ಆ ಥರ ನಮ್ಗೆ ಪ್ರಾಬ್ಲಮ್ಸ್ ಬಂದಿಲ್ಲ ಇಲ್ಲವರೆಗೂ. ಅಲ್ಲ, ಅಕಸ್ಮಾತ್ ಕೆಲವು ಡೀಲರ್ಸ್ ಅಥವಾ ಉಳ್ಕೊಂಡ್ಬಿಟ್ಟಿರುತ್ತೆ, ಅವ್ರು ಅದನ್ನ ಸೆಲ್ ಔಟ್ ಮಾಡಕ್ ಆಗಿರಲ್ಲ ಅಂತ ಪ್ರಾಡಕ್ಟ್ ಎಕ್ಸ್ಪೈರಿ ಆಗ್ಬಿಟ್ಟು 1 ವರ್ಷದವರೆಗೂ ಯಾರು ಉಳಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವ್ರಿಗೆ ಏನೋ ಹೆಲ್ತ್ ಇಶ್ಯೂ ಆಯ್ತು, ಅದು ಫಸ್ಟೇ ನಮ್ಗೆ ಇಂಟಿಮೇಟ್ ಮಾಡಿದ್ರೆ ಅವಾಗ ಅದ್ರ ಬಗ್ಗೆ ಮಾತಾಡ್ಕೊಂಡು ಏನಾದ್ರು ಮಾಡ್ಬೋದು. ಇದು ಔಟ್ ಆಫ್ ಕರ್ನಾಟಕ ಇಂದ ಏನಾದ್ರು ಬಿಸ್ನೆಸ್ ಮಾಡ್ಬೇಕಿಲ್ಲ, ಆಂಧ್ರ, ತಮಿಳ್ನಾಡು, ಕೇರಳ ಇಂಥ ಕಡೆ ಬಿಸ್ನೆಸ್ ಮಾಡ್ಬೇಕು ಅಂತ ಮಿನಿಮಮ್ ಕ್ವಾಂಟಿಟಿ ಅಂತ ಏನಾದ್ರು ಇರುತ್ತಾ ಅಂತ ಅವ್ರಿಗೆ? ಇಲ್ಲ ಅವ್ರಿಗೂ ಬರೀ ಮಿನಿಮಮ್ ಕ್ವಾಂಟಿಟಿ 25,000 ನಮ್ದು ಫಿಕ್ಸೆಡ್ 25,000 ಸ್ಟಾರ್ಟಿಂಗ್ ಫಿಕ್ಸ್. ಅದಕ್ಕಿಂತ ಕಮ್ಮಿ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರಲ್ಲ. 25,000 ಅವ್ರು ಬೈ ಮಾಡಿದ್ರೆ ಅವರು ಕರ್ನಾಟಕ ಅಲ್ಲ, ತಮಿಳ್ನಾಡು, ಆಂಧ್ರ, ಕೇರಳ, ಗೋವಾ, ಮಹಾರಾಷ್ಟ್ರ ಎಲ್ಲಾದ್ರೂ ಇರಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ. ಒಬ್ಬ ಡಿಸ್ಟ್ರಿಬ್ಯೂಟರ್ ಆವ್ರೇಜ್ ಆಗಿ ಡೈಲಿ ಎಷ್ಟು ಸೇಲ್ ಮಾಡ್ಬೋದು ಸರ್? ಎಷ್ಟು kg ಸೇಲ್ ಮಾಡ್ಬೋದು? ಈ ಥರ ಒಬ್ಬೊಬ್ಬರು ಒಂದೊಂಥರ ಡಿಪೆಂಡ್ ಇದ್ದಾರೆ. ಈಗ ನಮ್ಮಲ್ಲಿ ಕೆಲವು ಡಿಸ್ಟ್ರಿಬ್ಯೂಟರ್ಸು ಒಂದೇ ದಿನಕ್ಕೆ 10,000 ರೂಪಾಯಿ ಮೇಲೆ ಸೇಲ್ ಮಾಡ್ತಾರೆ ಒಂದೇ ದಿನಕ್ಕೆ. ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಒಂದೇ ದಿನಕ್ಕೆ 2,000 ರಿಂದ 3,000 ರೂಪಾಯಿ ಸೇಲ್ ಮಾಡ್ತಾರೆ. ಈ ತರ ಎಲ್ಲ ಇದೆ. ಡಿಪೆಂಡ್ಸ್ ಅವ್ರು ಯಾವ ತರ ಟೈಮ್ ಇದಕ್ಕೆ ಕೊಡ್ತಾರೆ ಅಂತ. ಅವ್ರು ಕಮ್ಮಿ ಟೈಮ್ ಕೊಟ್ರೆ ಕಮ್ಮಿ ಬಿಸ್ನೆಸ್ ಆಗುತ್ತೆ, ಜಾಸ್ತಿ ಟೈಮ್ ಕೊಟ್ರೆ ಜಾಸ್ತಿ ಆಗುತ್ತೆ. ಕೆಲವರು ಡಿಸ್ಟ್ರಿಬ್ಯೂಟರ್ಗಳು ಅವ್ರು ಎಕ್ಸಿಕ್ಯೂಟಿವ್ ಇಟ್ಕೊಂಡು ಮಾಡೋರು ಇದ್ದಾರೆ. ಕೆಲವು ಡಿಸ್ಟಿಕ್ ಅಲ್ಲಿ ನಮಗೆ ಎಕ್ಸಿಕ್ಯೂಟಿವ್ ಅವರೇ ಇಟ್ಕೊಂಡಿದ್ದಾರೆ. 3-4 ಜನ ಎಕ್ಸಿಕ್ಯೂಟಿವ್ ಇಟ್ಕೊಂಡು 3-4 ರೂಟ್ ಚಾಯ್ಸ್ ಮಾಡ್ಕೊಂಡು ಮಾಡ್ತಾರೆ. ಅವರೆಲ್ಲ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ಬೋದು. ಮಾಡ್ತೀನಿ ಅಂತ ಬರೋರು ಎಕ್ಸಿಕ್ಯೂಟಿವ್ ಸ್ಯಾಲರಿ ಇಟ್ಕೊಂಡು ಮಾಡುವಂಥವ್ರು ಇದ್ದಾರೆ, ಮಾಡ್ಬೋದು. ಇಲ್ಲ ಓನ್ ಬಿಸ್ನೆಸ್ ನಾನು ಒಬ್ಬನೇ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗಲ್ಲಿ, ನಾನೀಗ ಹೊಸದಾಗಿ ಶುರು ಮಾಡ್ತೀನಿ, ಅವ್ರಿಗೂ ಅವಕಾಶ ಇದೆ, ಅವರು ಮಾಡ್ಕೊಳ್ಬೋದು. ಅವ್ರಿಗೂ ಅದೇ ಪ್ರೈಸಲ್ಲೇ ಕೊಟ್ಟಿರ್ತೀವಿ, ಏನು ಡಿಫ್ರೆನ್ಸ್ ಮಾಡಿರಲ್ಲ. ಏನು ಪ್ರೈಸ್ ನಮ್ಗೆ ಫಿಕ್ಸ್ ಆಗಿರುತ್ತೆ, ಈಗ 30 to 35% ಪ್ರಾಫಿಟ್ ಮಾರ್ಜಿನ್ ಅದೇ ಥರನೇ ಕೊಟ್ಟಿರ್ತೀವಿ. ಅವ್ರು ಅದರಲ್ಲೂ ಮಾಡ್ಬೋದು.
ನಮ್ದ್ರಲ್ಲಿ ಇವಾಗ ಗ್ರಾಮೇಜಸ್ ಅಷ್ಟೇ, ಕೆಲವು ಕಡೆ 5 ರೂಪೀಸ್ ಪ್ಯಾಕೆಟ್ ಹೋಗ್ತಾ ಇದೆ. ಹಾಂ ಈಗ ನಮಗೆ ಬಾಗಲಕೋಟೆ, ಧಾರವಾಡ, ಬೆಳಗಾಮು, ಹುಬ್ಳಿ ಈ ಕಡೆ ಎಲ್ಲ 5 ರೂಪೀಸ್ ಪ್ಯಾಕೆಟ್ಸ್ 5 ರೂಪೀಸ್ ಪ್ಯಾಕೆಟ್. 5 ರೂಪೀಸ್ ಪ್ಯಾಕೆಟ್ಸ್ ಕೇಳೋರಿಗೆ 5 ರೂಪೀಸ್ಗೂ ಕೊಡ್ತಾ ಇದೀವಿ ನಾವು. 5 ರೂಪೀಸ್ ಪ್ಯಾಕೆಟ್ಸ್ ಕೇಳೋರಿಗೆ ಅದನ್ನು ಕೊಡ್ತೀವಿ. ಯೂಶುವಲ್ ಆಗಿ ನಮ್ಮ ಹತ್ರ ರೆಡಿ ಇರೋದು 10 ರೂಪೀಸ್ ಪ್ಯಾಕೆಟ್ಸ್ ಇರುತ್ತೆ, 50 ಗ್ರಾಮ್ಸ್ ಪ್ಯಾಕೆಟ್ಸ್ ಇರುತ್ತೆ, 100 ಗ್ರಾಮ್ಸ್, 200, 500 ಗ್ರಾಮ್ಸ್ ಮತ್ತೆ 1 kg ವರೆಗೂ ಇರುತ್ತೆ. ಇಲ್ಲ ದೊಡ್ಡದಾಗಿ ಬಲ್ಕ್ ಆರ್ಡರ್ಗಳು ನಾವು ತಗೊಂಡ್ ಬರ್ತೀವಿ, ದೂರ ಸಪ್ಲೈ ಮಾಡಬೇಕು, ಯಾವ್ದು ಆರ್ಡರ್ಗಳು ಸಿಕ್ಕಿದೆ, ಒಂದೇ ಸಲ ನಮಗೆ ಒಂದು 20 kg ಬ್ಯಾಗಲ್ಲಿ ಕೊಡಿ ಅಂದ್ರೆ ಅದನ್ನು ಕೊಡ್ತೀವಿ, 5 kg ಬ್ಯಾಗಲ್ಲಿ ಕೊಡಿ ಅಂದ್ರೆ ಅದನ್ನು ಕೊಡ್ತೀವಿ. ಎಲ್ಲ ಥರ ನಮ್ಮದು ಅವ್ರ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಆ ಥರ ಎಲ್ಲ ಮಾಡ್ಕೊಡ್ತೀವಿ. ಇಷ್ಟೇ ನಮ್ದು ಇದೇ ಥರ ಮಾಡಬೇಕು ಅನ್ನೋದೇನು ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಯಾವ ಥರ ಅವ್ರಿಗೆ ಬೇಕು ರಿಕ್ವೈರ್ಮೆಂಟ್ ಆ ಥರ ನಾನು ಮಾಡ್ಕೊಡ್ತೀನಿ. ಇವಾಗ ನಮ್ಮ ಹತ್ರ ಟೋಟಲ್ಲು 9 ಪ್ರಾಡಕ್ಟ್ಸ್ ಇದೆ, 9 ವೇರಿಯಂಟ್ಸ್ ಇದೆ. ನಮ್ಮ ಹತ್ರ ಇರೋದು ಇವಾಗ ಚಿಲ್ಲಿ ಪೌಡ್ರು ತೋರಿಸ್ತೀವಿ. ನೋಡಿ, ಇದು ಚಿಲ್ಲಿ ಪೌಡ್ರು ಇವಾಗ ಇರೋದು ನಮ್ಮ ಹತ್ರ. ಇದು ಒಂದು ಬಂಡಲಲ್ಲಿ ಎಷ್ಟಿರುತ್ತೆ ಸರ್? ಇದು ಒಂದು ಬಂಡಲಲ್ಲಿ ಬಂದು 10 ರೂಪೀಸ್ ಪೀಸಸ್, 50 ಪೀಸಸ್ ಇರುತ್ತೆ. ಎಷ್ಟು ಗ್ರಾಮ್ ಇರುತ್ತೆ ಸರ್ ಒಂದು ಪ್ಯಾಕೆಟ್? ಒಂದು ಪ್ಯಾಕೆಟ್ ಬಂದು 20 ಗ್ರಾಮ್ಸ್ ಇರುತ್ತೆ ಚಿಲ್ಲಿ ಪೌಡರ್. ಇವಾಗ ನಮ್ದು ಪ್ರೈಸ್ ವೇರಿಯೇಷನ್ ಆದಂಗೆ ಗ್ರಾಮೇಜ್ ವೇರಿಯೇಷನ್ ಮಾಡ್ತೀವಿ. ಪ್ರೈಸ್ ರಾ ಮೆಟೀರಿಯಲ್ ಪ್ರೈಸ್ ಕಡಿಮೆ ಆದ್ರೆ ನಾವು ಗ್ರಾಮೇಜ್ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಆದ್ರೆ ಸ್ವಲ್ಪ ಕಡಿಮೆ. ಒಂದು ಬಂಡಲ್ ಮಾರಿದ್ರೆ ಒಬ್ಬ ಡೀಲರ್ಗೆ ಎಷ್ಟು ಸಿಗ್ಬೋದು ಸರ್? ಅವ್ರಿಗೆ ಒಂದು 75ರಿಂದ 100-125 ರೂಪಾಯಿವರೆಗೂ ಮಾಡ್ಕೊಳ್ಬೋದು. ಡಿಪೆಂಡ್ಸ್ ಅಪಾನ್ ಸೇಲ್ಸ್. ಅವರು ಯಾವ ತರ ಸೇಲ್, ರಿಟೇಲ್ ಸೇಲ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಬರುತ್ತೆ, ಹೋಲ್ಸೇಲ್ ಸೇಲ್ ಮಾಡಿದಾಗ ಸ್ವಲ್ಪ ಕಡಿಮೆ ಬರುತ್ತೆ. ಅವರು 50 ರೂಪಾಯಿ, 75 ರೂಪಾಯಿ, 100 ರೂಪಾಯಿ, 125 ರೂಪಾಯಿವರೆಗೂ ಇಟ್ಕೊಂಡು ಮಾಡ್ಬೋದು ಒಂದು ಬಂಡ್ಲ ಮೇಲೆ. ಆರಾಮಾಗಿ ದಿವಸಕ್ಕೆ 20 ಬಂಡ್ಲು ಸೆಲ್ ಮಾಡ್ಬೋದು. 15ರಿಂದ 20 ಬಂಡ್ಲು ಆರಾಮಾಗಿ ಹೋಗುತ್ತೆ, ಆರಾಮಾಗಿ ಸೇಲ್ ಮಾಡ್ಬೋದು. ಈ ತರ ಚಿಲ್ಲಿ ಪೌಡರ್ ಇದೆ. ನೆಕ್ಸ್ಟ್ ನೋಡಿ, ಇದು ಬಂದು ಸಾಂಬಾರ್ ಪೌಡ್ರು. ಇದು ಸೇಮ್ 50 ಪ್ಯಾಕ್ಸೇ ಬರುತ್ತೆ. 10 ರೂಪೀಸ್ ಪ್ಯಾಕೆಟ್ಸ್ ಎಲ್ಲ 50 ಬರ್ತದೆ. 50 ಗ್ರಾಮ್ ಪ್ಯಾಕೆಟ್ಸ್ ಒಂದು ಬಂಡಲ್ ಬಂದು 20 ಪ್ಯಾಕೆಟ್ಸ್ ಬರ್ತದೆ. 100 ಗ್ರಾಮ್ ಪ್ಯಾಕೆಟ್ಸ್ 10 ಪ್ಯಾಕೆಟ್ಸ್ ಬರುತ್ತೆ. ಈ ಥರ ಮಾಡಿರ್ತೀವಿ. ನೆಕ್ಸ್ಟ್ ಇದು ಬಂದು ಟರ್ಮೆರಿಕ್ ಪೌಡ್ರು. ಈ ಟರ್ಮೆರಿಕ್ಕು ಇದು ಬಂದು ಗರಂ ಮಸಾಲ. ಇದು ಈಗ ಮಾರ್ಕೆಟಲ್ಲಿ ಎಷ್ಟೋ ಬ್ರ್ಯಾಂಡ್ಸ್ಗಳಿದ್ದಾವೆ, ಅದನ್ನು ಅರ್ಶಿನ್ನೇ ಯಾಕೆ ಚೂಸ್ ಮಾಡಬೇಕು? ನೋಡಿ, ಇದು ಬಿರಿಯಾನಿ. ಇದು ಬಂದು ಕೊರಿಯಂಡರ್. ಇದು ಕೊರಿಯಂಡರ್ ಇದೆ. ಬ್ರ್ಯಾಂಡ್ಗಳು ಬೇಕಾದಷ್ಟು ಬ್ರ್ಯಾಂಡ್ಸ್ ಇದೆ ಮಾರ್ಕೆಟಲ್ಲಿ. ಮಸಾಲ ಪೌಡರ್ಗಳು 10 ಬ್ರ್ಯಾಂಡ್ಗಳಿದೆ. ನಮ್ಮ ಬ್ರ್ಯಾಂಡಲ್ಲಿ ಬಂದು ಪ್ರೀಮಿಯಂ ಕ್ವಾಲಿಟಿ ಇದೆ. ಪ್ರೀಮಿಯಂ ಕ್ವಾಲಿಟಿ ಇದೆ. ಯಾವುದ್ರಲ್ಲೂ ನಾವು ಯಾವುದೇ ಕೆಮಿಕಲ್ಸ್ ಆಗಲಿ, ಪ್ರಿಸರ್ವೇಟಿವ್ಸ್, ಅಡಲ್ಟ್ರೇಷನ್ ಅನ್ನೋದಿಲ್ಲ, ಯಾವುದನ್ನು ಮಿಕ್ಸ್ ಮಾಡಿಲ್ಲ ನಾವು. ಎಲ್ಲ ನ್ಯಾಚುರಲ್ ಆಗಿದೆ. ಹಾಗಾಗಿ ಕ್ವಾಲಿಟಿ ಇದೆ ಮತ್ತು ಹೆಲ್ತ್ ಬೆನಿಫಿಟ್ಸು ಇದೆ. ನಮ್ದು ರೇಷು ಮಿಕ್ಸಿಂಗ್ ಎಲ್ಲ ಅದೇ ಥರ ಇದೆ, ಎಲ್ಲ ಹೆಲ್ತ್ ಬೆನಿಫಿಟ್ಸು ಇದೆ. ಹಾಗಾಗಿ ಬಂದ್ಬಿಟ್ಟು ನಮ್ದು ಕ್ವಾಲಿಟಿ ಇದೆ. ಯಾರು ಕಸ್ಟಮರ್ಸ್ ಯೂಸ್ ಮಾಡ್ತಾರೋ ಅವ್ರಿಗೆ ಪಕ್ಕ ಕ್ವಾಲಿಟಿ ಇದೆ. ಬಿಸ್ನೆಸ್ ಮಾಡೋರು ಡಿಸ್ಟ್ರಿಬ್ಯೂಟರ್ಗೆ ನಾವು ಪಕ್ಕ ಪ್ರಾಫಿಟ್ ಮಾರ್ಜಿನ್ ತುಂಬ ಜಾಸ್ತಿ ಕೊಟ್ಟಿದ್ದೀವಿ ಬೇರೆ ಕಂಪ್ನಿಗಳಿಗಿಂತ. ಹಾಗಾಗಿ ಅವ್ರು ನಮ್ಮನ್ನು ಚಾಯ್ಸ್ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಪ್ರಾಫಿಟ್ ಆಗೇ ಆಗುತ್ತೆ ಖಂಡಿತ. ಮತ್ತೆ ಯೂಸ್ ಮಾಡೋರ್ಗು ಟೇಸ್ಟಿಯಾಗೂ ಇದೆ, ಕ್ವಾಲಿಟಿಯಾಗೂ ಇದೆ. 100% ಟೇಸ್ಟಿಯಾಗಿದೆ, ಕ್ವಾಲಿಟಿಯಾಗೂ ಇದೆ, ಮತ್ತು ಹೆಲ್ತ್ ಬೆನಿಫಿಟ್ಸು ಇದೆ. ನಮ್ದು ರುಚಿ ಪ್ಲಸ್ ಆರೋಗ್ಯ ಇದೆ. ನೋಡಿ, ರಾ ಮೆಟೀರಿಯಲ್ಸ್ ಯೂಸ್ ಮಾಡೋದಿಲ್ಲ ಇದೆ. ಇದು ಮೇಸ್ ಅಂದರೆ ಜಾಪತ್ರೆ ಅಂತ ಹೇಳ್ತೀವಲ್ಲ, ಅದೇ ಇದು ಮೇಸ್ ಯೂಸ್ ಮಾಡ್ತೀವಿ. ಮೇಸ್ ಆದಮೇಲೆ ಇದು ನಟ್ಮೆಗ್ ಅಂದರೆ ಜಾಕಾಯಿ, ನಟ್ಮೆಗ್ ಯೂಸ್ ಮಾಡ್ತೀವಿ. ಮತ್ತು ಪಲಾವ್ ಲೀಫು ಇಲ್ಲಿದೆ ನೋಡಿ, ಪಲಾವ್ ಲೀಫ್ ಯೂಸ್ ಮಾಡ್ತೀವಿ. ಮತ್ತು ಇದು ಕಲ್ಪಸಿ ಅಂತ ಕಲ್ಲುವ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಏಲಕ್ಕಿ, ಕಪ್ಪೇಲಕ್ಕಿ, ಬ್ಲ್ಯಾಕ್ ಕಾರ್ಡಮಮ್ಸ್, ಇದು ಯೂಸ್ ಮಾಡ್ತೀವಿ. ನೋಡಿ, ಇದು ಕಾರವೆ ಸೀಡ್ಸ್ ಅಂತ, ಶಹಿ ಜೀರಾ ಕಾರವೆ ಸೀಡ್ಸ್, ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ಮೆಂತೆ, ಫೆನುಗ್ರೀಕ್. ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಯೂಸ್ ಮಾಡೋದು ನಾವು. ಯಾವುದನ್ನು ಎಲ್ಲ ನ್ಯಾಚುರಲ್. ನಮ್ಮದಲ್ಲಿ ಬಂದ ತಕ್ಷಣ ಫಸ್ಟ್ ರಾ ಮೆಟೀರಿಯಲ್ ಬಂದು ಇಲ್ಲಿ ಕ್ಲೀನಿಂಗ್ ಆಗುತ್ತೆ. ಎಲ್ಲ ರಾ ಮೆಟೀರಿಯಲ್ ಕ್ಲೀನ್ ಮಾಡ್ತೀವಿ ಫಸ್ಟು. ಇಲ್ಲಿ ಮಿಷನ್ ಕ್ಲೀನಿಂಗ್ ಆಗ್ಬಿಡುತ್ತೆ. ಫುಲ್ ಎಲ್ಲ ಕ್ಲೀನಿಂಗ್ ಆದಮೇಲೆ ಕ್ಲೀನಿಂಗ್ ಪ್ರೋಸೆಸ್ ಇಲ್ಲಾಗುತ್ತೆ. ಆಮೇಲೆ ಕ್ಲೀನ್ ಆದಮೇಲೆ ನಾವು ಅದನ್ನು ಡ್ರೈ ರೋಸ್ಟ್ ಮಾಡ್ತೀವಿ. ಇದು ರೋಸ್ಟರ್ ಇದು ಮನೆ ಥರನೇ ಗ್ಯಾಸ್ ರೋಸ್ಟರ್ ಯೂಸ್ ಮಾಡಿದ್ವಿ. ಇಲ್ಲಿ ಡ್ರೈ ರೋಸ್ಟ್ ಆಗುತ್ತೆ.
ಡ್ರೈ ರೋಸ್ಟ್ ಆದಮೇಲೆ ಯಾವ್ಯಾವ್ದಕ್ಕೆ ಡ್ರೈ ರೋಸ್ಟ್ ಬೇಕು ಅದನ್ನೆಲ್ಲ ಡ್ರೈ ರೋಸ್ಟ್ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀವಿ. ಡ್ರೈ ರೋಸ್ಟ್ ಆದಮೇಲೆ ಇಲ್ಲಿ ಪಲ್ವರೈಸ್ ಮಾಡ್ತೀವಿ. ಇಲ್ಲಿ ಇದನ್ನು ಪೌಡ್ರ್ ಮಾಡ್ತೀವಿ. ಪೌಡರ್ ಮಾಡ್ಕೊಂಡು ಎರಡು ಅದೇನೆ ಪಲ್ವರೈಸರ್, ಇಲ್ಲೊಂದು ಪಲ್ವರೈಸರ್ ಇದೆ, ಎರಡು ಯೂಸ್ ಮಾಡಿ ಪಲ್ವರೈಸ್ ಮಾಡ್ತೀವಿ. ಇದನ್ನ ಪಲ್ವರೈಸರ್ ಅಂತ. ಪಲ್ವರೈಸರ್, ಇದು ಪಲ್ವರೈಸರೇ, ಇದು ಬ್ಲೋವರ್ ಟೈಪು, ಅದನ್ನು ಪಲ್ವರೈಸರೇ. ಬೇರೆ ಏನಾದರೂ ಪಾರ್ಟ್ಸ್ಗಳು, ಮೆಟಲ್ ಪಾರ್ಟ್ಸು ಅಥವಾ ಏನಾದರೂ ಅಕಸ್ಮಾತಾಗಿ ಬಿದ್ದಿದ್ರೆ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತೀವಿ. ವೈಬ್ರೋ ಶಿಫ್ಟರ್, ಅದನ್ನು ವೈಬ್ರೋ ಶಿಫ್ಟರ್ಗೆ ಹಾಕಿ ಅದನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ವೈಬ್ರೋ ಶಿಫ್ಟಿಂಗ್ ಆದಮೇಲೆ ಇಲ್ಲಿ ಬ್ಲೆಂಡರ್, ಇದು ಬ್ಲೆಂಡಿಂಗ್, ಇದರಲ್ಲಿ ಹಾಕಿ ಬ್ಲೆಂಡ್ ಮಾಡ್ತೀವಿ. ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ಹಿಂಗೆ ಬೇಕಲ್ಲ, ರೇಷಿಯೋ ಈಕ್ವಲ್ ಆಗಿ ಇರಬೇಕಲ್ಲ. ಈಗ ಕೆಲವು ಹಿಂದೆ ಮುಂದೆ ಆಗಬಾರ್ದು. ಈಗ ಮಸಾಲೆ ಮಾಡಿದಾಗ ಈಗ ನಮ್ಮದು ಹೆಚ್ಚು ಕಡಿಮೆ ಒಂದು 20 ಪ್ರಾಡಕ್ಟ್ ಯೂಸ್ ಮಾಡಿರ್ತೀವಿ. ರಾ ಮೆಟೀರಿಯಲ್ 20 ಪ್ರಾಡಕ್ಟ್ ರಾ ಮೆಟೀರಿಯಲ್ ಯೂಸ್ ಮಾಡಿ ಒಂದು ಮಸಾಲೆ ಮಾಡಿರ್ತೀವಿ. ಆ ರಾ ಮೆಟೀರಿಯಲ್ ಎಲ್ಲ ಎಲ್ಲದರಲ್ಲೂ ಈಕ್ವಲ್ ಆಗಿ ಇದಾಗಬೇಕಾಗುತ್ತೆ, ಮಿಕ್ಸ್ ಆಗಬೇಕು. ಅದನ್ನ ಬ್ಲೆಂಡರಲ್ಲಿ ಹಾಕಿ ಈಕ್ವಲ್ ಆಗಿ ಹಾಕ್ಬಿಟ್ಟು ಈಕ್ವಲ್ ಪ್ರಪೋರ್ಷನಲ್ ಯಾವ ಕಡೆ ನೀವು ಪೌಡರ್ ತಗೊಂಡ್ರು ಒಂದೇ ಕ್ವಾಲಿಟಿ ಇರುತ್ತೆ. ಒಂದೇ ಕ್ವಾಲಿಟಿ. ಅದಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬ್ಲೆಂಡರ್ ಯೂಸ್ ಮಾಡ್ತೀವಿ. ಮಿಕ್ಸಿಂಗ್ ಆದಮೇಲೆ ಮತ್ತೆ ಬಂದು ಇಲ್ಲಿ ಪ್ಯಾಕಿಂಗ್ ಆಗುತ್ತೆ. ಇದು ಪ್ಯಾಕಿಂಗ್ ಯೂನಿಟ್ ನಮ್ಮದು. ಇನ್ನು ನಮ್ಗೆ ಯಾವ ಥರ ಬೇಕು ಗ್ರಾಮೇಜ್ ಅದನ್ನು ಹಾಕ್ಕೊಳ್ತೀವಿ. ಈಗ ನಮಗೆ 10 ರೂಪೀಸ್ ಪ್ಯಾಕೆಟ್ಸ್ ಬೇಕಂದರೆ 10 ರೂಪೀಸ್ ಪ್ಯಾಕೆಟ್ಗೆ ಯಾವ ಥರ ಬೇಕು ಪೌಚಸ್ಸು, ರೋಲ್ಸು ಅದನ್ನು ಹಾಕ್ಕೊಳ್ತೀವಿ. 50 ಗ್ರಾಮ್ ಬೇಕಂದ್ರೆ 50 ಗ್ರಾಮು, 100 ಗ್ರಾಮ್ ಬೇಕಂದ್ರೆ 100, 200 ಗ್ರಾಮ್ ಬೇಕಂದ್ರೆ 200 ಗ್ರಾಮ್ಗೆ ಅದನ್ನು ರೋಲ್ ಚೇಂಜ್ ಮಾಡಿದ್ರೆ ಆಯ್ತಲ್ಲ. ನೋಡಿ ಅಲ್ಲಿ ರೋಲ್ ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ರೋಲ್ನ ಚೇಂಜ್ ಮಾಡಿಕೊಂಡು ಪ್ಯಾಕೆಟ್ಸ್ ಮಾಡ್ತೀವಿ. ಪ್ಯಾಕಿಂಗ್. ಏನು ಕೆಪಾಸಿಟಿ ಇದೆ ಸರ್ ಡೈಲಿ ಪ್ರೊಡಕ್ಷನ್ ನಿಮ್ಮದು? ನಮ್ಮದು ಆಲ್ಮೋಸ್ಟ್ 1ರಿಂದ 1.25 ಟನ್ ಮಾಡ್ಬೋದು. 1 to 1.2 ಟನ್ವರೆಗೂ ಕೆಪಾಸಿಟಿ ಇದೆ. 1000 to 1200 ಕಿಲೋಸ್ ಮಾಡ್ಬೋದು ಆರಾಮ ಡೈಲಿ, ಅಷ್ಟು ಕೆಪಾಸಿಟಿ ಇದೆ. ಇದನ್ನ ಯಾರಾದರೂ ಲೇಡೀಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದಾ ಸರ್? ನಮ್ದು ಲೇಡೀಸ್ ಇದ್ದಾರೆ ಆ್ಯಕ್ಚುಲಿ. ಉಡುಪಿ ಈ ಕಡೆ ಒಂದು ಡಿಸ್ಟಿಕಲ್ಲಿ ಅವರು ಲೇಡೀಸ್ ತೊಗೊಂಡು ಮಾಡ್ತಾ ಇದ್ದಾರೆ. ಲೇಡೀಸು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು, ಮಾಡ್ದೇನಿಲ್ಲ. ನಿಮ್ಮನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇಲ್ಲೇ ಬಂದು ಫ್ಯಾಕ್ಟ್ರಿಲೇ ನೋಡಿ ಇಲ್ಲೇ ಮಾತಾಡಿ ಅವ್ರು ಮಾಡ್ಕೊಳ್ಬೋದು. ಇಲ್ಲ ನಮಗೆ ಬರೋದಕ್ಕೆ ದೂರ ಇದೆ. ಈಗ ಕೆಲವರೆಲ್ಲ ನಮಗೆ ತಮಿಳ್ನಾಡಿಂದ ಮಾಡ್ಕೊಂಡಿದ್ದಾರೆ. ತಮಿಳ್ನಾಡಿಂದ ಮಾಡ್ಕೊಂಡಿರೋರಿಗೆಲ್ಲ ಅವ್ರಿಗೆ ದೂರ ಆಗುತ್ತೆ ಇಲ್ಲಿ ಬರೋದಕ್ಕೆ. ಅವರು ವಿಡಿಯೋ ನೋಡ್ತಾರೆ. ಈಗ ನಿಮ್ದು ವಿಡಿಯೋ ನೋಡಿರ್ತಾರೆ ಸಪೋಸ್ ಯಾರೋ ತಮಿಳ್ನಾಡಲ್ಲಿ, ವಿಡಿಯೋದಲ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅವ್ರು ಫೋನಲ್ಲೇ ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ಬೋದು. ನಾನು ಅಗ್ರಿಮೆಂಟ್ ಕಾಪಿ ಅವ್ರಿಗೆ ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ. ಅವ್ರು ಪ್ರಿಂಟ್ಔಟ್ ತಗೊಂಡು ಸೈನ್ ಮಾಡಿ ನಾನು ಕೊರಿಯರ್ ಮಾಡಿದ್ರೆ ಸಾಕು. ಆ ಥರ ಫೆಸಿಲಿಟಿನೂ ಇದೆ. ಇಲ್ಲಿ ಬರಲೇಬೇಕಂತೇನಿಲ್ಲ. ಇಲ್ಲ ಬಂದು ನೋಡ್ತೀವಿ ಸರ್, ಜಾಗದಿಂದಾನೇ ಫೋನ್ ಮಾಡಿ ಆನ್ಲೈನ್ ಅಲ್ಲೇ ಅವರೆಲ್ಲಾನು ಮಾಡ್ಕೊಳ್ಬೋದು. ಪೇಮೆಂಟ್ ಮಾಡಿದ ತಕ್ಷಣ ನೀವು ಅಗ್ರಿಮೆಂಟ್ ರೆಡಿ ಆಗುತ್ತೆ. ಅಗ್ರಿಮೆಂಟ್ ರೆಡಿ ಆದ ತಕ್ಷಣ ನಾನೇನ್ ಮಾಡ್ತೀನಿ, ಪ್ರಾಡಕ್ಟ್ ಅವ್ರಿಗೆ ಹಾಕ್ತೀನಿ. ಅವರು ನಮ್ಗೆ ಡೆಪಾಸಿಟ್ ಆದ ತಕ್ಷಣ ಪ್ರಾಡಕ್ಟ್ ಕಳಿಸ್ಕೊಟ್ಟು ಎಲ್ಲರ ಕಾಪಿ ಹಾಕ್ತೀನಿ. ಪ್ರಾಡಕ್ಟ್ ಅಲ್ಲಿ ತಲುಪುತ್ತೆ, ಏನು ತೊಂದರೆ ಆಗಲ್ಲ. ಈ ಥರನೂ ಇದೆ. ಇಲ್ಲ ನಾನು ಬರ್ತೀನಿ ಸರ್ ಒಂದ್ಸಲ ನೋಡ್ತೀನಿ ಅಂದರೆ ಇದೇ ಫ್ಯಾಕ್ಟ್ರಿ, ನೀವು ಯಾವಾಗಾದ್ರೂ ಬಂದು ನಾನು ಈಗ ನಿಮ್ದ್ರಲ್ಲಿ ವಿಡಿಯೋದಲ್ಲಿ ಲೊಕೇಶನ್ ಹಾಕಿರಿ, ಲೊಕೇಶನ್ ಕೊಡ್ತೀನಿ. ಅವ್ರ ಲೊಕೇಶನ್ ಅಲ್ಲಿ ಬಂದು ಅವ್ರು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓನ್ಲಿ ಸಂಡೇಸ್ ಮಾತ್ರ ಹಾಕಿ. ಸಂಡೇಸ್ ಮಾತ್ರ ಕ್ಲೋಸ್ ಇರುತ್ತೆ. ಸಂಡೇಸ್ ಬಿಟ್ರೆ ಮಿಕ್ಕಿದ ದಿನಗಳಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ ಈವ್ನಿಂಗ್ 6 o'clock ವರೆಗೆ ಈ ಟೈಮಿಂಗ್ಸ್ ಅಲ್ಲಿ ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು.